ಬೆಂಚ್ ಆಫ್ ಟ್ಯಾಲೆಂಟ್. ಎಂತ ಡ್ಯಾನ್ಸರ್ ಗೊತ್ತಾ ಇವರು? ಪ್ರಕಾರ ನೀವು ಡಯಾಡ್ ಫ್ಯಾನ್ ಶಂಕರ್ ನಾಗ್ ಸರ್ ಮಾಡಿದಿರಲ್ಲ, ಸೊ ಏನ್ ಡಿಫ್ರೆನ್ಸ್ ಕಾಣಿಸ್ತು ನಿಮ್ಗೆ? ಅದೊಂದು ಎಲ್ಲ ಹುಡುಗಿ ಮಲ್ಟಿ ಟ್ಯಾಲೆಂಟೆಡ್ ಗುರು ಅದೊಂದು ಮೆಸೇಜ್ ನೋಡಿ ಐ ವಾಸ್ ವೆರಿ ಹ್ಯಾಪಿ. ವಾಟ್ ವಿ ಆರ್ ನಾವು ಇವಾಗ ವೇರಿಂಗ್ ಮಾಡಿದೀವಲ್ಲ, ಸೊ ಇದೇ ವಿ ಆರ್ ವೈಟಿಂಗ್ ಫಾರ್ ದಟ್ ಅಲ್ವಾ? ಏನಂತೀರಾ? Hi guys, Rashmi Answer. Welcome back to my YouTube channel. ಇದರೆಲ್ಲ ಚೆನ್ನಾಗಿರೋಂಥ ಬಸ್ ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ವಿಡಿಯೋ ಪೋಸ್ಟ್ ಆದರೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಎಸ್, ನಾನಿವತ್ತು ರಾಮನಗರಕ್ಕೆ ಬಂದಿದ್ದೀನಿ. ಒಂದು ಕೊಲಾಬ್ರೇಷನ್ ಶೂಟ್ ಇತ್ತು, ಸೊ ಹಾಗಾಗಿ ಆ ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಆಲ್ಮೋಸ್ಟ್ ನಾನು ಮನೆ ಬಿಟ್ಟಾಗ ಒಂದು 7 o'clock ಆಗಿತ್ತು. ನಾನು ಇಲ್ಲಿ ಬಂದು ರೀಚ್ ಆದಾಗ 11:15 ಸಮಥಿಂಗ್ ಆಗಿತ್ತು. ಸೊ ನನಗೆ ಆ ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ, ನೋಡಿಲ್ಲ ಆ್ಯಕ್ಚುಲಿ. ಆ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಇಟ್ಸ್ ವೆರಿ ಹಾರಿಬಲ್. ಸೊ ಆ್ಯಕ್ಚುಲಿ ನಾನು ಬಂದಿದ್ದು ಬನಶಂಕರಿ ಟು ಕೆಂಗೇರಿಯಿಂದ ಇಲ್ಲಿ ರಾಮನಗರಕ್ಕೆ ಬಂದೆ. ಸೊ ನನಗೆ ಬೇರೆ ರೂಟಿಂದ ದೂರ ಆಗ್ತಿತ್ತು. ಸೊ ಹಾಗಾಗಿ ಲಾಂಗ್ ಜರ್ನಿ ಬೇಡ ಅಂದ್ಬಿಟ್ಟು ಕೆಂಗೇರಿಯಿಂದ ಸ್ವಲ್ಪ ಹತ್ರ ಆಗುತ್ತೆ ಅಂತ ನಾನು ಕೆಂಗೇರಿನ ಚೂಸ್ ಮಾಡಿಕೊಂಡು ರಾಮನಗರಕ್ಕೆ ರೀಚ್ ಆಗಿದ್ದೀನಿ. ಟ್ರಾವೆಲ್ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಸೊ ಬೇಕಾಗಿಲ್ಲ, ಇಟ್ಸ್ ನಾಟ್ ನೆಸಸರಿ ಅಂದ್ಕೊಂಡು ನಾನು ಟ್ರಾವೆಲ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ವೈನಾಡ್ ರೀಚ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರೋದು ಅಷ್ಟೇ. ಆ್ಯಂಡ್ ನಾನು ಬರ್ಬೇಕಾದ್ರೆ ಈ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ. ದಿಸ್ ವಾಸ್ ಮೈ ಔಟ್ಫಿಟ್. ಸೊ ಇವಾಗ ನಾನು ಬೇರೆ ಕಾಸ್ಟ್ಯೂಮ್ ತಂದಿದ್ದೀನಿ. ಸೊ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಲೊಕೇಶನ್ ರೀಚ್ ಆದಮೇಲೆ ಅಲ್ಲಿ ಕೂಡ ತೋರಿಸ್ತೀನಿ ಯಾವ ಥರ ಇರುತ್ತೆ, ಶೂಟ್ಸ್ ಎಲ್ಲ ಯಾವ ಥರ ಹೋಗುತ್ತೆ ಅಂತ. ಸೊ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಎಲ್ಲ ಆಚೆಗಡೆ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರೆಲ್ಲ ಸ್ವಲ್ಪ ಏನೋ ಅವ್ರದ್ದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನು ಇವಾಗ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು, ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಅವ್ರ ಮನೇಲಿದ್ದೀನಿ. ಇವಾಗ ಯಾವ ವ್ಯಕ್ತಿ ಜೊತೆ ನಾನು ಕೊಲಾಬ್ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ಅವ್ರ ಮನೇಲಿದ್ದೀನಿ. ಸೊ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ ಆಗ್ತಿದೆ. ಸೊ ಇದು ನನ್ನ ಫಸ್ಟ್ ಕೊಲಾಬು. ಸೊ ಹಾಗಾಗಿ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು ನನಗೂ ಗೊತ್ತಿಲ್ಲ, ಬಿಕಾಸ್ ನಾನು ಯಾರ ಜೊತೆನೂ ಮಾಡಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಕೊಲಾಬ್ರೇಷನ್ ವಿಡಿಯೋ. ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿ ಬರುತ್ತೆ, ಚೆನ್ನಾಗಾಗಲಿ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಕೂಡ. ಸೊ ನೋಡುವ ಆ ವ್ಯಕ್ತಿ ಯಾರು, ಏನು, ಎತ್ತ ಅಂತ ನಾನು ಅವರ ID-ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ನೋಡಿ, ಆ್ಯಂಡ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಇವಾಗ ಟೈಮ್ ಆಗ್ತಿದೆ, ಬನ್ನಿ ಹೋಗೋಣ. ಇದು ನನ್ನ ಔಟ್ಫಿಟ್, ಇದು ಅವ್ರ ಮನೆ. ಬಿಕಾಸ್ ನಾನು ಮನೆಯೆಲ್ಲ ತೋರ್ಸೋಕ್ಕೆ ನನಗೆ ರೈಟ್ಸ್ ಇಲ್ಲ, ಸೊ ಹಾಗಾಗಿ ಐ ಆಮ್ ನಾಟ್ ಶೋಯಿಂಗ್ ಅವ್ರ ಮನೆಗಳೆಲ್ಲ. ಸೊ ಇದು ನನ್ನ ಔಟ್ಫಿಟ್ ಆಗಿರುತ್ತೆ ಇವತ್ತಿಂದು. ಸೊ ಇವಾಗ ನಾವು ಲೊಕೇಶನ್ಗೆ ಹೊಡ್ತಾ ಇದ್ದೀವಿ. ಆ್ಯಂಡ್ ಲೊಕೇಶನ್ ಏನು ಎತ್ತ ಅಂತ ಅಲ್ಲಿ ತೋರಿಸ್ತೀನಿ, ಬನ್ನಿ ವಿಡಿಯೋ ಇರುತ್ತೆ ಅಂತ ನೋಡುವ. ಓಕೆನಾ, ಲೆಟ್ಸ್ ಗೋ. ಗೈಸ್, ನಾವು ಆಲ್ರೆಡಿ ಲೊಕೇಶನ್ ರೀಚ್ ಆಗಿದ್ದೀವಿ. ಯು ಕ್ಯಾನ್ ಸಿ, ನೋಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಇದ್ದಾರೆ, ಅವರೆಲ್ಲ ವ್ಲಾಗ್ ಬರೋಕ್ಕೆ ಇಷ್ಟ ಇಲ್ವಂತೆ. ಸೊ ಐ ಡೋಂಟ್ ವಾಂಟ್ ಟು ಶೋ ದೆಮ್. ಸೊ ಹಾಗಾಗಿ ಇಲ್ಲಿ ರೀಲ್ಸ್ ಮಾಡಿಕೊಂಡು, ವಿಡಿಯೋ ಶೂಟ್ ಮಾಡಿಕೊಂಡು ಹೋಗ್ತೀವಿ. ಸೊ ವಿಡಿಯೋಸ್ ಎಲ್ಲ ಶೂಟ್ಸ್ ಮುಗೀತು. ಇವಾಗ ಮನೆಗೆ ಹೊರಟಿದ್ದೀವಿ, ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ತಗೊಂಡಿಲ್ಲ ಏನೂ. ಬನ್ನಿ ಮಾತಾಡುವ ಏನಾದರೂ ಮುಂದಕ್ಕೆ. ಕ್ಯಾಮ್ರಾಮನ್ ಎಲ್ಲ ಹಂಗೆ ಹೋಗ್ಬಿಟ್ರು ಗೈಸ್. ಬನ್ನಿ, ಊಟ ಎಲ್ಲ ಆಯ್ತು. ಇವಾಗ ಅವ್ರು ಯಾರು, ಏನು, ಎತ್ತ ಅಂತ ಪರಿಚಯ ಮಾಡಿಸ್ತೀನಿ. ಸೊ ಕ್ಯಾಮ್ರನಿಲ್ಲ ಪ್ಲೇಸ್ ಮಾಡ್ತೀನಿ. ದಿನ ಬನ್ನಿ 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 ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ಪರಿಚಯ. ನಮಸ್ಕಾರ. ಸೊ ಹೇಗೆ ಅನ್ನಿಸ್ತಿದೆ ನಮ್ಮ ಜೊತೆ ಕೊಲಾಬ್ ಮಾಡಿರೋದು? ತುಂಬ ಖುಷಿ ಆಗುತ್ತೆ. ಒಂದು ನಾವು ಹೇಳ್ಬೇಕು ಅಂದರೆ ತುಂಬ ಟ್ಯಾಲೆಂಟೆಡ್ ನೀವು. ಒಂದು ಟ್ಯಾಲೆಂಟ್ ಇರೋರ್ಗೆ ಒಂದು ಅವಕಾಶ ಡೆಫಿನೆಟ್ಲಿ ಕೊಡಬೇಕು, ನಮ್ಮ ಧರ್ಮ. ಸೊ ಡೆಫಿನೆಟ್ಲಿ ಅದು ನಾನು ಕೊಟ್ಟಿದ್ದೀನಿ. ಅದನ್ನ ನಾನು ಕೊಟ್ಟಿದ್ದನ್ನ ನೀವು ಚೆನ್ನಾಗಿ ನಿಭಾಯಿಸಿದ್ದೀರಿ. ಚೆನ್ನಾಗಿ ಅನಿಸ್ತಾ? ಅಟ್ಲೀಸ್ಟ್ ನಾವು ಮಾಡಿದೀವಿ ವಿಡಿಯೋಸ್ ಚೆನ್ನಾಗಿ ಬಂದಿದೆಯಾ? ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇದು ನನ್ನ ಫಸ್ಟ್ ಕೊಲಾಬ್. ಸೊ ನಾನು ಯಾರ ಜೊತೆನೂ ಮಾಡಿಲ್ಲ. ಸೊ ಹಾಗಾಗಿ ನಿಮ್ದೇ ಫಸ್ಟ್ ಕೊಲಾಬ್ರೇಷನ್ ಒಂದು ಮಾಡ್ತಾ ಇರೋದು. ಸೊ ನಮಗೂ ಒಂದು ಅದು ಏನಿರುತ್ತೆ,
ಕುತೂಹಲ ಇರುತ್ತೆ. ಹ್ಮ್. ಓಕೆ, ಇವ್ರು ನಮ್ಮಿಂದ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಕ್ಕೆ ಕಂಫರ್ಟಬಲ್ ಇತ್ತಾ ಇಲ್ವಾ ಅಂತ. ಸೊ ಹೇಗ್ ಅನಿಸ್ತು ನಿಮ್ಗೆ ಅದ್ರ ಬಗ್ಗೆ? ನಮ್ಮ ನಿರೀಕ್ಷೆಗೂ ಮೀರಿದ್ದು ತಾವು ಸ್ವಲ್ಪ sorry, ಜೋರಾಗಿ ಮಾತಾಡಿ. ನಿರೀಕ್ಷೆಗೂ ಮೀರಿದ್ದು ತಾವು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರಿ. ತುಂಬಾ ಬಂಚ್ ಆಫ್ ಟ್ಯಾಲೆಂಟ್ ಇದೆ ನಿಮ್ಗೆ. ಒಂಥರ ಹೆವಿ ಜೋಶಿ, ಹೆವಿ ಪವರು. ಸೊ ತುಂಬಾ ಖುಷಿ ಆಗುತ್ತೆ. ಅದೊಂದು ನನಗೆ ಒಳ್ಳೆ ಒಬ್ರು ಅವಕಾಶ ಕೊಟ್ಟಿದ್ದೀನಿ. ಸೊ ತುಂಬಾ ಟ್ಯಾಲೆಂಟ್ ಇರೋರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಓಕೆ, ಓಕೆ, ನೀವು ನನ್ನ ಜೊತೆ ಕಂಫರ್ಟಬಲ್ ಆಗಿದ್ರಿ, ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರಲ್ಲ. ಹೌದು. ಸೊ ನಿಮ್ಗೆ ಈ ಶಂಕರ್ನಾಗ್ ಅನ್ನೋ ಕಾನ್ಸೆಪ್ಟ್, ಈ ಪ್ಯಾಷನ್ ಎಲ್ಲಿಂದ ಬಂತು? ಯಾವ ತರ ಸ್ಟಾರ್ಟ್ ಆಯ್ತು ನಿಮ್ಗೆ? ಓಕೆ, ನಾನು ಈ ತರ ವಿಡಿಯೋಸ್ ಮಾಡಬೇಕು ಆ ಥರ ಯಾವ ಥರ ಬಂತು, ಯಾವಾಗಿಂದ? ನನಗೆ ನಿಜ ಎಲ್ಲರಿಗೂ ಇರುತ್ತಲ್ಲ. ನಾನು ತುಂಬ ಚಿಕ್ಕ ವಯಸ್ಸಿಂದಾನೇ ಶಂಕರ್ ನಾಗ್ ಅವರ ಅಭಿಮಾನಿ. ಅಭಿಮಾನಿ. ಓಕೆ. 3ನೇ ಕ್ಲಾಸ್ ನಾನು ಸೊ ನನಗೆ ತುಂಬ ಇಷ್ಟ ಆಗಿದ್ದು ಮೂವಿ ಬಂದು ಮುಗನ ಸೈಡು. ಹ್ಮ್. ಸೊ ಆ ಮೂವಿ ನೋಡಿಕೊಂಡು ಅವಾಗೇ ರಿವೆಂಜ್ ತಗೊಳ್ಳೋ ರೀತಿ, ಸ್ಟೈಲು, ಸೂಟ್ ಹಾಕೊಂಡು ಬರೋದು. ಸೊ ಅವಾಗ ನಮ್ಗೆ ಎಷ್ಟೇ ಇವಾಗ ಸಾಂಗ್ಲಿಯಾನ ಇಂಥ ಬ್ಲಾಕ್ ಬಸ್ಟರ್, ಆಟೋ ರಾಜ, CB ಶಂಕರ್ ಅನ್ನೋದು ಮೂವಿ ಇದ್ರು. ಸೊ ಮೈ ಎವರ್ ಗ್ರೀನ್ ಮೂವಿ. ಸೊ ಮುಗನ ಸೈಡು. ಸೊ ಅದರಿಂದ ಸ್ವಲ್ಪ ಇಂಪ್ರೆಸ್ ಆಗಿದೆ. ಆಟೋಮೆಟಿಕಲಿ ಫ್ಯಾನ್ಸ್ ಆದ್ಮೇಲೆ ಸೊ ಒಂದಿರುತ್ತೆ ಅವ್ರಿಗೆ, ಅದೇ ತರ ಕಾಣಿಸ್ಕೋಬೇಕು, ಅದೇ ತರ ಹೌದು. ಇರಬೇಕು ಅಂತ. ಇರ್ಬೇಕಂತ. ಹಂಗೆಲ್ಲೋ ಆ ಇದ್ರಲ್ಲಿ ಹಿಂಗೆ ನಿಮ್ಮಂಥವ್ರು ಇಲ್ಲಾರಂಗೆ ಕಾಣ್ತೀರಿ, ಹಂಗೆ ಹಿಂಗೆ ಅಂತ ನಮಗಂತೂ ಗೊತ್ತಿಲ್ಲ ಅದು. ಸೊ ನೀವು ಅದೆಷ್ಟು ಪಟ್ಟಿಗೆ ನೀವೆಲ್ಲ ಜನ ಒಪ್ಕೊಂಡು ಸೊ ಅವ್ರ ಪ್ರೀತಿ ವಿಶ್ವಾಸ ಇಲ್ಲಿವರೆಗೂ ತಗೊಬಂದು. ಓಕೆ, ನೈಸ್ ಟು ಹಿಯರ್ ದಿಸ್ ಫ್ರಮ್ ಯು. ಥ್ಯಾಂಕ್ ಯು. ಸೊ ನೀವು ನನ್ಗೆ ಗೊತ್ತಿರೋ ಪ್ರಕಾರ ನೀವು ಡಯಾಡ್ ಫ್ಯಾನ ಶಂಕರ್ನಾಗ್ ಸರ್ಗೆ. ಓಕೆ, ಸೊ ನೀವು ಬೇರೆ ಹುಡುಗಿರ ಜೊತೆ ಎಲ್ಲ ಕೊಲಾಬ್ ಮಾಡಿದ್ದೀರಾ. ಆಲ್ಮೋಸ್ಟ್ ನಾನು ನಿಮ್ಮ ಪ್ರೊಫೈಲ್ ನೋಡಿದ್ದೀನಿ, ತುಂಬಾ ಜನ ಹುಡುಗಿರ ಜೊತೆ ಕೊಲಾಬ್ ಮಾಡಿದ್ದೀರಾ. ಸೊ ಇವಾಗ ನಾನು ಮಾಡಿದ್ದೀನಲ್ಲ, ಸೊ ಅವರಲ್ಲಿ ಕಂಡ ಡಿಫ್ರೆನ್ಸು ಮತ್ತೆ ನನ್ನಲ್ಲಿ ಏನ್ ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ? ಯಾರು ಪಾಪ ಅವ್ರದ್ದು ಏನು ಮಾತಾಡಿ sir. ಎಲ್ಲ ಅವರು ಎಲ್ಲಾರು ಸಖತ್ತಾಗಿ ಮಾಡಿದ್ದಾರೆ. Okay. ಅವ್ರಿಗೇನು ಜವಾಬ್ದಾರಿ ಕೊಡ್ತೀನೋ ಅದನ್ನ ಅಚ್ಚುಕಟ್ಟಾಗೆ ಮಾಡಿದ್ದಾರೆ ಪಾಪ ಮಾಡಿದ್ದಾರೆ. ಅವರು. ಬಟ್ ಏನು ನಿಮ್ಮಿದ್ರಲ್ಲಿ ನಾನು ಡಿಫ್ರೆನ್ಸ್ ಏನಂದ್ರೆ ನೀವು ಒಂಥರ ಹೈಲಿ ವೋಲ್ಟೇಜ್ ಪವರ್. ನೀವು ಸೊ ತುಂಬಾ ಡ್ಯಾನ್ಸ್ ಆಗಿರ್ಬೋದು, ನೀವು ಮಾಡೋ ರೀತಿ, ನಿಮ್ಮ ಎಕ್ಸ್ಪ್ರೆಷನ್ ವೈಸ್ ಇರ್ಬೋದು, ಒಂಥರ ರಾ. ಸೊ ಅದಕ್ಕೆ ಆ ಬೇಸ್ ಇಟ್ಕೊಂಡು ಈ ಸಾಂಗ್ನ ನಿಮ್ಮ ಕೈ ಕೊಟ್ಟು ಸೊ ಈ ಥರ ಮಾಡೋಣ, ನಾವು ಒಂದು ಇದಕ್ಕೆ ಹಿಂಗೆ ಇರಬೇಕು ಮಾಡೋಣ ಅಂತೇಳಿ. ಸೊ ಅದಕ್ಕೆ ಎಷ್ಟು ನಾನೇನು ಅನ್ಕೊಂಡಿದ್ದು ನಾನು ನಿರೀಕ್ಷೆಗೂ ಮೀರಿ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟು Thank you. ಮುಗಿಸಿದ್ದೀರಿ. ಸೊ ನಾನು ಆ ವಿಚಾರದಲ್ಲಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತುಂಬ ಅದೊಂದು ವಿಚಾರದಲ್ಲಿ ನೀವು ಅವ್ರಿಗೋಲ್ಸ್ಕೊಂಡ್ರೆ ಸ್ವಲ್ಪ ರಾ, ಒಂದು Okay. ಎಕ್ಸ್ಪ್ರೆಷನ್ ವೈಸ್ ಇರ್ಬೋದು, ಆಮೇಲೆ ಒಂದು ಹೆಂಗೆ ಅಂದರೆ ಕಂಫರ್ಟ್ ಝೋನ್ ಇರ್ಬೋದು, ಎಲ್ಲದ್ರಲ್ಲಿ ಈಸಿ ಮಿಂಗಲ್ ಆಗಿ ಸೊ ಅನ್ಕೊಂಡಿದ್ದ ನಿರೀಕ್ಷೆಗೂ ಮೀರಿ ಪರ್ಫಾರ್ಮೆನ್ಸ್ ಮಾಡಿ. ನಮ್ಮ ಯಶೋರು ಸುಲಭ ಅಲ್ಲ. ಅದಕ್ಕೆ ಏನು ತೋರಿಸ್ಬೇಕೋ, ಆ ವಿಡಿಯೋಗೆ ಏನು ಕೊಡಬೇಕು ಅವನ್ನೆಲ್ಲ ನೀಟಾಗಿ ಕೊಟ್ಟು ಆ ಹಾಡನ್ನ ಧಮ್ಕಿ ಧಮಾಕ ಮಾಡಿ ಹೊಡೆದು ಬಿಸಾಕಿದ್ದಾರೆ. ಅದೇ ಥರ ಎಸ್, ನಾವ್ ಮಾಡಿದೀವಿ, ಅದ್ರ ಡೈರೆಕ್ಷನ್ ಎಲ್ಲ ನಿಮ್ದೇ ತಾನೆ? ನಮ್ದು ಇರ್ಬೋದು, ಆದ್ರೆ ಏನಾದ್ರು ಪಾತ್ರ ನಿಮ್ದಾಗಿರುತ್ತಲ್ಲ. ಎಲ್ಲ ಡೈರೆಕ್ಷನ್ಸ್ ಎಲ್ಲ ನೀವೇ ತಾನೆ ಮಾಡಿದ, ಕಂಪೋಸ್ ಎಲ್ಲ ಈ ತರ ಹಿಂಗ್ ಬರ್ಬೇಕು, ಈ ಆಂಗಲ್ ಅಲ್ಲಿ ಬರ್ಬೇಕು ಅಂತ. ನಾವೇನೇ ಸೊ ನೀವ್ ಹೇಳ್ದಂಗ್ ನಾವ್ ಮಾಡಿದ್ದೇವೆ. ನಿಮ್ ಡ್ಯಾನ್ಸು, ನಿಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೋದು, ಸೊ Energy. ಇನ್ವಾಲ್ವ್ಮೆಂಟ್, ನಿಮ್ ಎನರ್ಜಿ, ಇವೆಲ್ಲ ಅಡಪ್ ಸೇರಿದ್ರಲ್ಲ ಒಂದು ವಿಡಿಯೋ ಬ್ಯೂಟಿಫುಲ್ ಆಗಿರೋದು. ಆ ವಿಚಾರದಲ್ಲಿ ನೀವೆಲ್ಲ ಸೂಪರ್ ಕೊಡ್ತೀವಿ. ಇಷ್ಟೆಲ್ಲ ಹೇಳಿದ್ರಲ್ವಾ, ಹೌದು. ಅಪ್ಕಮಿಂಗ್ ಡೇಸ್ ಅಲ್ಲಿ ಸೊ ನನ್ ಜೊತೆ ಮತ್ತೆ ಕೊಲಾಬ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಅವ್ರ ಇಲ್ವಾ? ಟು ಬಿ ಆನೆಸ್ಟ್ ಆಗಿ ನಿಜ ಹೇಳ್ಬೇಕು ಅಂದ್ರೆ ಇನ್ನ ತುಂಬಾ ವಿಡಿಯೋಸ್ ಬರೋದಿದೆ ಗಾಯ್ಸ್. ಅಷ್ಟನೇದಕ್ಕೆ ನಮ್ಮನ್ನ ನಿರೀಕ್ಷೆನ ಮೀರ್ ಹೊಡೆದು ಬೀಸಾಗವ್ರೆ. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಮೂವಿ ಇಷ್ಟೊಂದೆಲ್ಲ ಹೇಳ್ಬಿಟ್ರಿ ನನ್ ಬಗ್ಗೆ. ಇನ್ನು ಬಾಕಿ ಇದೆ. ಅಷ್ಟೇ, ತುಂಬಾ ಇದೆ. ಅಂದ್ರೆ ಇಂಟ್ರೆಸ್ಟ್ ಇದೆ. ತುಂಬಾ ಫೈನ್, ಮಾಡುವ, ನಮಗೂ ಖುಷಿನೇ ನಿಮ್ ಜೊತೆ ಮಧ್ಯ ಮಾಡಕ್ಕೆ. ಮಧ್ಯದಲ್ಲಿ ಹೇಳ್ಬೇಕು ಅಂದ್ರೆ ವಾಟ್ ಐ ವಾಸ್ ಎಕ್ಸ್ಪೆಕ್ಟ್ ಫ್ರಮ್ ಯು, ಜಸ್ಟ್ ಯು ಗಿವ್ ವಾಟ್ ಯು ಆರ್ and you prove that what you are and how you are. Thank you so much for this. ನೋಡುತ್ತಾ ನೋಡುತ್ತಾ ನಿನ್ನನೆ ನೋಡುತ್ತಾ ಮಲ್ಟಿ ಟ್ಯಾಲೆಂಟೆಡ್ ಗುರು ಅನ್ನೋದೊಂದಿತ್ತು. ಬಟ್ ನಿಮ್ಮ ಕಡೆಯಿಂದ ನಾನು ಅದೊಂದು ಮೆಸೇಜ್ ನೋಡಿ ಐ ವಾಸ್ ವೆರಿ ಹ್ಯಾಪಿ ದಟ್ ಇಲ್ಲ ಇವರಿಗೆ ಅಂತ. ಅವಾಗೇನೆ ಗಾಯ್ಸ್ ಈ ಸಾಂಗ್ನ ನಾನು ರೆಡಿ ಮಾಡ್ಕೊಂಡಿದ್ದು ಅವ್ರ ಜೊತೆ ಆಗಿ. ಸೊ ಅದಕ್ಕೆಲ್ಲ ವಿತ್ ದಿಸ್ ಕಾಸ್ಟ್ಯೂಮ್ ವಾಟ್ ವಿ ಆರ್ ನಾವು ಇವಾಗ ವೇರಿಂಗ್ ಮಾಡಿದ್ದೀವಲ್ಲ, ಸೊ ಇದೇ ಕಾಸ್ಟ್ಯೂಮಲ್ಲಿ ನಾವು ಆರ್ಡ್ ಮಾಡಿರೋದು. ನೋಡಿ
ಕಾಸ್ಟ್ಯೂಮ್ದೆಲ್ಲ ಇವ್ರದೇ ಗೈಸ್, ನಂದೇನಿಲ್ಲ ಪ್ಲ್ಯಾನು. ಸೊ ಈ ಥರ ಕಾಸ್ಟ್ಯೂಮ್ ತರಬೇಕು ನೀವು. ಸೊ ನಾನು ಈ ಥರ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ, ನೀವು ಮಾಡಬೇಕು ಅಷ್ಟೇ. ಓಕೆ ಫೈನ್ ಅಂತ ಒಪ್ಕೊಂಡೆ. ಸೊ ಫೈನಲಿ ಮಾಡಿದ್ದೀವಿ, ಅದು ಔಟ್ಪುಟ್ ಹೇಗೆ ಬರುತ್ತೆ ಅಂತ ವಿ ಆರ್ ವೈಟಿಂಗ್ ಫಾರ್ ದ್ಯಾಟ್ ಅಲ್ವಾ, ಏನಂತೀರಾ? ಮೀಟು. ಯಾ ಅಷ್ಟೇ ಗೈಸ್, ಸೊ ಬೇರೆ ಏನಿಲ್ಲ. ಸೊ ಇವ್ರ ಪ್ರೊಫೈಲ್ ನೋಡಿ ನನಗೆ ಸ್ವಲ್ಪ ಹಂಗೆ ಓಕೆ ವೈ ನಾಟ್ ಟ್ರೈ ಮಾಡೋಣ, ಮಾಡಬಾರ್ದು ಅಂದ್ಕೊಂಡು ಮಾಡಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಅವ್ರದ್ದು ಐಡಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವ್ರ ಐಡಿ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ನನಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ತುಂಬ ಹೇಳಿದ್ರು ನನ್ನ ಬಗ್ಗೆ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ನಿಜನಾ ಸುಳ್ಳು ಅನ್ನೋದು. ನೀವೇ ಡಿಸೈಡ್ ಮಾಡ್ತೀರಿ. ಒಂದು ಬಂಚ್ ಆಫ್ ಟ್ಯಾಲೆಂಟು, ಎಂಥ ಡ್ಯಾನ್ಸರ್ ಗೊತ್ತಾ ಇವರು. ಇಂಥವ್ರಿಗೆ ಇಷ್ಟು ಫಾಲೋವರ್ಸ್ ಇರೋದು ನಿಜಾನೇ ತುಂಬ ಒಂಥರ ಇಲ್ಲ. ಕಲೆಗೆ ಒಂದೊಂದು ಸತಿ ಬೆಲೆ ಐತಾ ಇಲ್ವಾ ಅದನ್ನ ನೀವು ಪ್ರೂವ್ ಮಾಡಬೇಕು. ಇಂಥ ಮಲ್ಟಿ ಟ್ಯಾಲೆಂಟ್ ಅವ್ರಿಗೆ ಆದಷ್ಟು ಅವಕಾಶ ಕೊಡಿ, ಆದಷ್ಟು ವ್ಯೂಸ್ ಕೊಡಿ, ಆದಷ್ಟು ಫಾಲೋ ಮಾಡ್ಕೊಳ್ಳಿ. ನಮ್ಮವ್ರು ನಾವು ಬೆಳೆಸ್ತೀವಿ, ಇನ್ನೇನು ಬೆಳೆಸೋಕ್ಕಾಗುತ್ತೆ ಹೇಳಿ. ಸೊ ಅಲ್ವಾ, ಆ ಒಂದು ಇಂಟೆನ್ಷನಲ್ಲಿ ಇವ್ರದ್ದು ಅಕೌಂಟ್ ಕೂಡ ಹಾಕಿರ್ತಾರೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಇಂಥ ಕಲಾವಿದ್ರ ಮೇಲೆ, ನಮ್ಮಂಥ ಪುಟ್ಟ ಕಲಾವಿದ್ರ ಮೇಲೆ ಯಾವಾಗ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೋಗೋಕ್ಕಿಂತ ಮುಂಚೆ ಕೊನೆ ಮಾತು, ಜೈ ಹಿಂದ್, ಜೈ ಕರ್ನಾಟಕ, ಜೈ ಶಂಕರಣ್ಣ. ಎಸ್, ಸೊ ಗೈಸ್ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಡ್ರಾಪ್ ಮಾಡ್ತಾ ಇದ್ದೆ ಬಸ್ ಸ್ಟಾಪ್ ತನಕ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಅವರು ಕೂಡ ನನ್ನ ಪ್ರೊಫೈಲ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.